ಒಂದು ಮಿಸ್ಟೀರಿಯಸ್ ಪ್ಲೇಸಲ್ಲಿ, ಅದು ರಾತ್ರಿ ಟೈಮಲ್ಲಿ ಡಿಫ್ರೆಂಟ್ ಆಗಿರೋ ಮಾನ್ಸ್ಟರ್ಗಳು ಮತ್ತು ಗೋಸ್ಟ್ಗಳು ಇರೋ ಒಂದು ಪ್ಲೇಸಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಹೋಗ್ಬಿಟ್ಟು ಸರ್ವೈವ್ ಆದರೆ ಹೆಂಗಿರುತ್ತೆ. ನೆಟ್ಫ್ಲಿಕ್ಸಲ್ಲಿ ರೀಸೆಂಟಾಗಿ ಟ್ರೆಂಡಿಂಗ್ ಇರೋ ಮೂವಿ ಅಂದರೆ ಅಂಟಿಲ್ ಡೌನು. ಈ ಒಂದು ಸಿನಿಮಾದಲ್ಲಿ ರಾತ್ರಿ ಟೈಮಲ್ಲಿ ಒಂದು ಫ್ರೆಂಡ್ಸ್ನ ಹುಡಿಕೊಂಡು ಹೋದಂಥ 5 ಜನ ಫ್ರೆಂಡ್ಸು ಯಾವ ಥರ ಸರ್ವೈವ್ ಆದರು ಅಂತ ಈ ಮೂವಿನ ನಾವು ನೋಡಿ ತಿಳ್ಕೊಬೇಕು. ಈ ಮೂವಿ ಒಂಥರ ನೋಡ್ತಾ ಬಂದರೆ ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಮೂವಿ. ಈ ಮೂವಿ ನೋಡ್ತಾ ಇದ್ರೆ ಒಂದು ಥರ ಲೋಕಿ ಸೀರೀಸ್ ನೋಡ್ದಂಗೆ ಆಗುತ್ತೆ. ಅದು ನಾನಲ್ಲ, ಮತ್ತು ತಮಿಳ್ನಲ್ಲಿರೋ ಮಾನಾಡು ಮೂವಿನ ಒಂದು ಸರಿ ನೋಡ್ದಂಗೆ ಆಗುತ್ತೆ. ಇದರಲ್ಲಿ ಬಂದಂಥ ಈ 5 ಜನ ಫ್ರೆಂಡ್ಸು ಡಿಫ್ರೆಂಟ್ ಟೈಮಲ್ಲಿ ಡಿಫ್ರೆಂಟಾಗಿ ಸತ್ತು ಮತ್ತೆ ಬದುಕ್ತಾ ಇರ್ತಾರೆ. ಲಾಸ್ಟಲ್ಲಿ ಇವರು ಸರ್ವೈವ್ ಆದ್ರ ಇಲ್ಲ ಅನ್ನೋದೇ ಮೇನ್ ಸ್ಟೋರಿನ ಲ್ಯಾಗ್ ಹೊಡಿಸ್ದಂಗೆ ಸ್ಟಾರ್ಟಿಂಗಿಂದಲೇ ಮೇನ್ ಪ್ಲಾಟಲ್ಲಿ ಎತ್ಕೊಂಡು ಬಂದಿದ್ದಾರೆ. ಆ ಫಾರೆಸ್ಟ್ ಲೊಕೇಶನ್ಸೇ ಆಗಲಿ, ಆ ಬಿಲ್ಡಿಂಗ್ ಲೊಕೇಶನ್ಸೇ ಆಗಲಿ, ಎಲ್ಲ ಕೂಡ ಚೆನ್ನಾಗೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ಈ 5 ಜನ ಫ್ರೆಂಡ್ಸ್ನ ಎಷ್ಟು ಸರಿ ಸಾಯಿಸ್ತೀರಾ ಗುರು? ಅದನ್ನು ನ್ಯಾಚುರಲಾಗಿ ಸಾಯಿಸ್ತೀರಾ? ಡಿಫ್ರೆಂಟಾಗಿ ಬ್ರೂಟಲಾಗೆ ಸಾಯಿಸ್ತಾರೆ. ಒಂಥರ ಈ ಒಂದು ಮೂವಿ ಬೆಟರ್ ಹಾರರ್ ಮೂವಿ ಅಂತ ನನಗನ್ನಿಸ್ತು. ಪ್ರಾಬ್ಲಮಲ್ಲಿರೋ ಈ ಒಂದು ಫ್ರೆಂಡ್ಸ್ ಗ್ರೂಪು ಯಾವ ಥರ ಅದನ್ನು ಸಾಲ್ವ್ ಮಾಡಿದ್ರು ಅಂತ ನಾವಿಲ್ಲಿ ನೋಡಬೇಕು. ಒಟ್ಟಿನಲ್ಲಿ ಇದೊಂಥರ ಬೆಸ್ಟ್ ಸರ್ವೈವಲ್ ಥ್ರಿಲ್ಲರ್ ಮೂವಿ. ಈ ಒಂದು ಮೂವಿ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. 18+ ಸೀನ್ಸ್ ಏನೂ ಇರೋದಿಲ್ಲ, ಬಟ್ ಬ್ರೂಟಲ್ ಸೀನ್ಸ್ ಸಿಕ್ಕಾಪಟ್ಟೆ ಇದ್ದಾವೆ. ಹಾರರ್ ಮೂವಿ ತುಂಬ ಇಷ್ಟಪಡೋರು ಈ ಒಂದು ಮೂವಿನ ನೋಡಿ. ಆಲ್ರೆಡಿ ಈ ಮೂವಿನ ನೋಡಿದರೆ ನಿಮ್ಗೆ ಯಾವ ಥರ ಈ ಮೂವಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.